ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 915ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಐಫೋನ್ ಪ್ರೈಸಸ್ನ ಕಮ್ಮಿ ಮಾಡಿದ್ದಾರೆ. ವಿಪರೀತವಾಗಿ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಒಂದೊಂದು ಮಾಡೆಲ್ಗೆ ಒಂದೊಂದು ರೀತಿ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಫೋನ್ SE ಇಂದ ಐಫೋನ್ 15 Pro Max ವರ್ಗೂ ನಿಮಗೆ ಪ್ರೈಸಸ್ ಅನ್ನೋದು ಕಮ್ಮಿ ಆಗಿದೆ. 300 ರೂಪಾಯಿಂದ ಹತ್ತತ್ರ 5,500 ಕಮ್ಮಿ ಮಾಡಿದ್ದಾರೆ. ಯಾರಾದರೂ ಇವಾಗ ಐಫೋನ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಆಪಲ್ ಕಂಪ್ನಿಯವರ ಅಫಿಷಿಯಲ್ ಆಗಿ ಪ್ರೈಸಸ್ ನ ಕಮ್ಮಿ ಮಾಡಿದ್ದಾರೆ. ನನಗೆ ಕೇಳಿದ್ರೆ ವೇಟ್ ಮಾಡಿ. ರೀಸನ್ ಏನು ಅಂದ್ರೆ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ನಮಗೆ ದಸರಾ ಸೇಲ್ ಬರುತ್ತೆ. ದಸರಾ ಸೇಲ್ ಅಲ್ಲಿ ನೀವು ಅನ್ಕೊಂಡು ಇರೋದಿಲ್ಲ ಅಷ್ಟೇ ಕಮ್ಮಿ ಪ್ರೈಸಿಗೆ ನಿಮಗೆ ಐಫೋನ್ಸ್ ಸಿಗುತ್ತೆ. ನಿಮಗೆ ಅರ್ಜೆಂಟ್ ಇತ್ತು ಅಂದ್ರೆ ತಗೊಳ್ಳಿ, ಇಲ್ಲ ಬ್ರೋ ಇನ್ನೊಂದು 2-3 ತಿಂಗಳು ವೇಟ್ ಮಾಡ್ತೀವಿ ಅಂದ್ರೆ ನನಗೆ ಕೇಳಿದ್ರೆ ಬೆಟರ್ ವೇಟ್ ಮಾಡಿ. ರೀಸನ್ ಏನು ಅಂದ್ರೆ ಈ ವರ್ಷದಲ್ಲಿ ಬರ್ತಾ ಇರೋ ದೊಡ್ಡ ಸೇಲ್ ಅಂತಾನೆ ಹೇಳ್ಬೋದು. ಬಿಗ್ಗೆಸ್ಟ್ ಸೇಲ್. ಎಷ್ಟೋ ಜನ ಈ ಸೇಲ್ಗೋಸ್ಕರನೇ ಕಾಯ್ತಿರ್ತಾರೆ. ಆ ಸೇಲ್ ಅಲ್ಲಿ ನೀವು ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ತುಂಬಾ ಚೀಪ್ ಆಗಿ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಕಂಪ್ನಿಯವರು ರೀಸೆಂಟ್ ಆಗಿ ಪೋಕೋ F6 ಅಂತೇಳಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ರು. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ಇವರು ಲಾಂಚ್ ಮಾಡಿದ್ರು. ಇವಾಗ ಈ ಮೊಬೈಲ್ ಅಲ್ಲೇ ಒಂದು ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡಿದ್ದಾರೆ, ಸ್ಪೈಡರ್ ಮ್ಯಾನ್ ಎಡಿಷನ್. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡೆಡ್ ಪೂಲ್ ಎಡಿಷನ್ ಅಂತಾನೆ ಹೇಳ್ಬೋದು. ಈ ಒಂದು ಡೆಡ್ ಪೂಲ್ ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಡಿಸೈನ್ ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅವರು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮಾಡಿಲ್ಲ. ಹಿಂದೆಗಡೆ ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಮಾಡ್ದಂಗೆ ಅನ್ಸುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಒಳಗಡೆ ನಿಮಗೆ ಥೀಮ್ಸ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಸ್ಪೈಡರ್ ಮ್ಯಾನ್ ಥೀಮ್ ಇರೋದು. ಸೊ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಚೇಂಜಸ್ ಕೂಡ ನೋಟಿಸ್ ಮಾಡ್ತೀರಾ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 12GB 256GB 34,000 ಇಟ್ಟಿದ್ದಾರೆ. ಹಳೆದು ನೀವು ನಾರ್ಮಲ್ ಎಡಿಷನ್ ತಗೋಬೇಕಂದ್ರೂ ಕೂಡ 34,000ಕ್ಕೆ ಸಿಗುತ್ತೆ. ಸ್ಪೆಷಲ್ ಎಡಿಷನ್ ಕೂಡ ಇವರು 34,000ಕ್ಕೆ ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಮೊಬೈಲ್, ನೋಡೋದಕ್ಕೆ ಒಂದು ಸ್ವಲ್ಪ ಯೂನಿಕ್ ಆಗಿರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ತುಂಬಾ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಬಾಕ್ಸ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿನೇ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6 ಈ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೇ. ಇವಾಗ ನಮ್ಮ ಜರ್ನಿ ಮ್ಯಾಮ್ ಅವರು ಡ್ಯೂರಬಿಲಿಟಿ ಟೆಸ್ಟ್ ಮಾಡಿದ್ದಾರೆ. ಡ್ಯೂರಬಿಲಿಟಿ ಟೆಸ್ಟ್ ಅಲ್ಲಿ ಈ ಒಂದು ಮೊಬೈಲ್ ಪಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಸ್ಕ್ರಾಚ್ ಟೆಸ್ಟ್ ನೋಡ್ಕೊಂಡ್ರೆ ನಮಗೆ ಇನ್ನರ್ ಡಿಸ್ಪ್ಲೇ ಅಲ್ಲಿ ಲೆವೆಲ್ 3 ಹಾಗೆ ಬಂದ್ಬಿಟ್ಟು ಲೆವೆಲ್ 4 ಅಲ್ಲೇ ಸ್ಕ್ರಾಚಸ್ ಆಗ್ತಾ ಇದೆ. ಕೈಯಲ್ಲಿ ನೀವು ಈ ರೀತಿಯಾಗಿ ಒತ್ತಿಟ್ಟಿಂಗ್ ಅಂದಿದ್ದೀರಾ ಅಂದ್ರೂ ಕೂಡ ನಿಮಗೆ ಸ್ಕ್ರಾಚಸ್ ಆದ್ರೆ ಬೀಳ್ತಾ ಇದೆ. ಮೇನ್ ರೀಸನ್ ಏನು ಅಂದ್ರೆ ಒಳಗಡೆ ಇರೋ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ತುಂಬಾ ಮಟ್ಟಿಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದು ಫೋಲ್ಡ್ ಆಗ್ಬೇಕಲ್ಲ, ಒಳಗಿರೋ ಡಿಸ್ಪ್ಲೇನೇ ನಮಗೆ ತುಂಬಾ ಚೇಂಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾವ ಫೋಲ್ಡಬಲ್ ಫೋನ್ ತಗೊಂಡ್ರು ಕೂಡ ನಿಮಗೆ ಈ ರೀತಿಯಾಗಿ ಸ್ಕ್ರಾಚಸ್ ಆದ್ರೆ ಬೀಳುತ್ತೆ. ಇನ್ನ ಔಟರ್ ಡಿಸ್ಪ್ಲೇ ನೋಡ್ಕೊಂಡ್ರೆ ಲೆವೆಲ್ 6 ಹಾಗೆ ಬಂದ್ಬಿಟ್ಟು ಲೆವೆಲ್ 7 ವರ್ಗೂ ಬರ್ತಾ ಇದೆ. ಇದು ತುಂಬಾ ದೂರದವರೆಗೂ ಬರ್ತಿದೆ ಅಂತಾನೆ ಹೇಳ್ಬೋದು. ನಿಮಗೆ ಸ್ಕ್ರಾಚ್ ವಿಷಯದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇನ್ನ ಫ್ಲೇಮ್ ಟೆಸ್ಟ್ ಅಲ್ಲೂ ಕೂಡ 2 ಡಿಸ್ಪ್ಲೇನೂ ಕೂಡ ಪಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಯಾಂಡ್ ಟೆಸ್ಟ್ ಅಲ್ಲೂ ಕೂಡ ಪಾಸ್ ಆಗಿದೆ. ಇನ್ನ ಬೆಂಡ್ ಟೆಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಈ ಮೊಬೈಲ್ ಬೆಂಡ್ ಆಗ್ತಾ ಇಲ್ಲ, ಕಟ್ ಆಗ್ತಾ ಇಲ್ಲ. ನಾರ್ಮಲ್ ಆಗಿ ಫ್ಲಿಪ್ ಮೊಬೈಲ್ಸ್ ಅಲ್ಲಿ ನೋಡ್ಕೊಂಡ್ರೆ ಬೇಗ ಕಟ್ ಆಗ್ಬಿಡುತ್ತೆ. ಹಿಂಜಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಬಿತ್ತು ಅಂದ್ರೆ 2 ಭಾಗ ಆಗೋಗ್ಬಿಡುತ್ತೆ. ಆದ್ರೆ ಈ ಮೊಬೈಲ್ ನ ಎಷ್ಟು ಟ್ರೈ ಮಾಡಿದ್ರು ಕೂಡ ಈ ಮೊಬೈಲ್ ಬೆಂಡ್ ಆಗ್ತಾ ಇಲ್ಲ. ಇದು ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಬೆಂಡ್ ಟೆಸ್ಟ್ ಅಲ್ಲಿ ಪಾಸ್ ಆಯಿತು ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಟೆಸ್ಟ್ ಅಲ್ಲೂ ಕೂಡ ಪಾಸ್ ಆಗುತ್ತೆ. ಕೆಲವೊಂದು ಮೊಬೈಲ್ಸ್ ಹೆಂಗೆ ಅಂದ್ರೆ ಎಲ್ಲಾ ಟೆಸ್ಟ್ ಅಲ್ಲೂ ಕೂಡ ಪಾಸ್ ಆಗುತ್ತೆ. ಬೆಂಡ್ ಟೆಸ್ಟ್ ಅಲ್ಲಿ ಸುಮ್ಮನೆ ಇಟ್ಕೊಂಡ ತಕ್ಷಣ ಪಟ್ ಅಂತ ಮುರಿದೋಗ್ಬಿಡುತ್ತೆ. ಆದ್ರೆ ಈ ಒಂದು ಫ್ಲಿಪ್ ಮೊಬೈಲ್ ನೋಡ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಯಾರಾದ್ರೂ ಸ್ಟ್ರಾಂಗ್ ಆಗಿರೋ ಫ್ಲಿಪ್ ಮೊಬೈಲ್ಗೋಸ್ಕರ ನೋಡ್ತಾ ಇದ್ರೆ ಸ್ಯಾಮ್ಸಂಗ್ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6 ಈ ಒಂದು ಮೊಬೈಲ್ ನ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಇವಾಗ ನಮಗೆ ಏನಾದ್ರೂ ಒಂದು ಡೌಟ್ ಇತ್ತು, ಯಾವುದೋ ಒಂದು ಕ್ವಶನ್ ಗೆ ಆನ್ಸರ್ ಸಿಗ್ತಿಲ್ಲ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ. ಇವಾಗ ಓಪನ್ ಐ ಸಂಸ್ಥೆಯವರು ಇದಕ್ಕೂ ಕೂಡ ಕಾಂಪಿಟೇಷನ್ ಆದ್ರೆ ಕೊಡ್ತಾ ಇದ್ದಾರೆ. ಓಪನ್ ಐ ಸಂಸ್ಥೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಚಾಟ್ GPT ಅನ್ನ ತಯಾರು ಮಾಡಿದ್ದು ಹಾಗೆ ಬಂದ್ಬಿಟ್ಟು ಡೆವಲಪ್ ಮಾಡಿದ್ದು ಈ ಸಂಸ್ಥೆ ಅಂತಾನೆ ಹೇಳ್ಬೋದು. ಇವಾಗ ಈ ಸಂಸ್ಥೆಯವರು ಸರ್ಚ್ GPT ಅಂತೇಳಿ ಒಂದು ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಸೇಮ್ ಸರ್ಚ್ ಇಂಜಿನ್ ಅಂತಾನೆ ಹೇಳ್ಬೋದು. ಗೂಗಲ್ ಸರ್ಚ್ ಯಾವ ರೀತಿ ವರ್ಕ್ ಆಗುತ್ತೋ ಇದು ಕೂಡ ನಿಮಗೆ ಸೇಮ್ ಟು ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ಗೂಗಲ್ ಸರ್ಚ್ ಗೆ ಕಂಪೇರ್ ಮಾಡಿದ್ರೆ ಇದ್ರ ಎಫಿಷಿಯನ್ಸಿ ಇನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಓಪನ್ ಐ ಸಂಸ್ಥೆಯವರು ಹೇಳ್ತಿದ್ದಾರೆ. ಈಗಾಗಲೇ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ, ಆದ್ರೆ ಲಾಂಚ್ ಮಾಡಿಲ್ಲ. ಯಾವಾಗಿಂದ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿಲ್ಲ. ಇದ್ರ ಮೇಲೆ ನಾವು ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸರ್ಚ್ GPT ಅಂತ ಹೊಡೆದಿದ್ದೀರಾ ಅಂದ್ರೆ ನಿಮಗೊಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗ್ಬೋದು, ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಯಾವಾಗ ಈ ಒಂದು ಸರ್ಚ್ GPT ನ ಲಾಂಚ್ ಮಾಡ್ತಾರಲ್ಲ ಅವಾಗ ನಿಮ್ಮ ಮೇಲಿಗೆ ಒಂದು ಕನ್ಫರ್ಮೇಶನ್ ಮೇಲ್ ಆದ್ರೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ಈ ಒಂದು ಸರ್ಚ್ GPT ನ ಯೂಸ್ ಮಾಡಬಹುದು. ಸೊ ನೋಡೋಣಂತೆ. ನನ್ನ ಪ್ರಕಾರ ಫ್ಲಾಪ್ ಆಗುತ್ತೆ ಅಂತ ನಾನು ಅನ್ಕೊಂತಿದ್ದೀನಿ. ರೀಸನ್ ಏನು ಅಂದ್ರೆ ಎಷ್ಟೋ ವರ್ಷದಿಂದ ನಾವೆಲ್ಲರೂ ಕೂಡ ಗೂಗಲ್ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಎಷ್ಟೋ ಜನ ನೋಡಿ ಐಫೋನ್ ತಗೊಂತಾರೆ. ಐಫೋನ್ ಅಲ್ಲೂ ಕೂಡ ನಮಗೆ ಸಫಾರಿ ಅಂತ ಹೇಳ್ಬಿಟ್ಟು ಒಂದು
ವೆಬ್ ಬ್ರೌಸರ್ ಇದೆ, ಆ ಸಫಾರಿನ ಯಾರು ಕೂಡ ಯೂಸ್ ಮಾಡೋದಿಲ್ಲ, ತುಂಬಾ ಕಮ್ಮಿ ಜನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. 100 ಅಲ್ಲಿ ಹಬ್ಬಬ್ಬ ಅಂದ್ರೆ ಒಂದು 5% ಜನ ಯೂಸ್ ಮಾಡ್ಬೋದು. ಇನ್ನ 95% ಜನ ಮತ್ತೆ ಗೂಗಲ್ನ ಡೌನ್ಲೋಡ್ ಮಾಡ್ಕೊಂತಾರೆ. ಅಂದ್ರೆ ಗೂಗಲ್ಗೆ ನಾವು ಅಷ್ಟು ಮಟ್ಟಿಗೆ ಅಭ್ಯಾಸ ಆಗಿದ್ದೀವಿ ಅಂತಾನೆ ಹೇಳ್ಬೋದು. ಹೇಳಕ್ಕಾಗೋದಿಲ್ಲ, ರೀಪ್ಲೇಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡೋಣಂತೆ ಟೆಕ್ನಾಲಜಿ ಮೇಲೆ, ಅದು ಕೊಡೋ ಆನ್ಸರ್ಸ್ ಮೇಲೆ ನಮಗೆ ಮೇಜರ್ ಆಗಿ ಡಿಪೆಂಡ್ ಆಗುತ್ತೆ. ಸೊ ನೋಡೋಣಂತೆ ಓಪನ್ ಐ ಸಂಸ್ಥೆಯವರು ಈ ಒಂದು ಸರ್ಚ್ ಜಿಪಿಟಿನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ 2 ದಿನದಿಂದ ಎಲ್ಲಿ ನೋಡಿದ್ರು ಕೂಡ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಹಾಗೆ ಬಂದ್ಬಿಟ್ಟು ನ್ಯೂಸ್ ಚಾನಲ್ಸ್ ಅಲ್ಲೂ ಕೂಡ ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಈ ನ್ಯೂಸ್ ನೋಡಿದಾಗ ನಾನೇ ಒಂದೆರಡು ಸಲ ಕನ್ಫರ್ಮ್ ಮಾಡ್ಕೊಂಡೆ, ನಾನು ನೋಡ್ತಿರೋದು ನಿಜನಾ, ನಾನು ನೋಡ್ತಾ ಇರೋದು ನಿಜನಾ ಅಂತೇಳಿ. ಅಷ್ಟು ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಜೈಪುರಿಂದ ಒಂದು ಟೀಮ್ ಬರುತ್ತೆ, ಇವ್ರು ಬಂದ್ಬಿಟ್ಟು ಟ್ರೈನ್ ಅಲ್ಲಿ ಈ ಒಂದು ಮಾಂಸನ ಹಾಕೊಂಡು ಬರ್ತಾರೆ. ಸೊ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮಟನ್ ಚಿಕನ್ ಇವ್ರ ಹತ್ರ ಒಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಇವರು ಕೂಡ ಹೋಲ್ಸೇಲ್ ಆಗಿ ಕೊಡ್ತಾರೆ ಹೋಟೆಲ್ಸ್ಗೆ, ಹಾಗೆ ಬಂದ್ಬಿಟ್ಟು ರೆಸ್ಟೋರೆಂಟ್ಸ್ಗೆ ಈ ಒಂದು ಮೀಟ್ ಅನ್ನೋದು ಸಪ್ಲೈ ಮಾಡ್ತಾರೆ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಇವರು ಡೆಲಿವರಿ ಮಾಡೋದಕ್ಕಿಂತ ಮುಂಚೆನೆ ಆ ಒಂದು ಬಾಕ್ಸಸ್ ಎಲ್ಲ ಓಪನ್ ಮಾಡಿ ನೋಡಿದ್ದಾರೆ. ಓಪನ್ ಮಾಡಿ ನೋಡಿದಾಗ ನಿಜ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಒಳಗಡೆ ನೋಡಿದ್ರೆ ನಾಯಿ ಮಾಂಸ ಇದೆ. ನಾನೇ ಶಾಕ್ ಆಗ್ಬಿಟ್ಟೆ. ಆದ್ರೆ ಈಗಾಗಲೇ ಎಷ್ಟೋ ವರ್ಷದಿಂದ ಇವರು ಹೋಟೆಲ್ಸ್ ಹಾಗೆ ಬಂದ್ಬಿಟ್ಟು ರೆಸ್ಟೋರೆಂಟ್ಸ್ಗೆ ಸಪ್ಲೈ ಮಾಡ್ತಿದಾರಂತೆ. ಅವರು ಕೂಡ ಇದನ್ನ ಮಟನ್ ಅಂತ ಹೇಳ್ಬಿಟ್ಟು ತಗೊಂತಾ ಇದ್ದಾರೆ. ಆದ್ರೆ ಇವ್ರು ನೋಡಿದ್ರೆ ನಾಯಿ ಮಾಂಸನ ಸೇಲ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಇನ್ನ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 2700 kg ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಏನ್ ಹೇಳ್ಬೇಕಂತಾನು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಹೆಂಗೆ ಇವರು ಈಗ ದುಡ್ಡು ಮಾಡ್ಬೇಕಂತ ಎಷ್ಟೊಂದು ಜನರಿಗೆ ಆಸೆ ಇರುತ್ತೆ, ಮಾಡ್ಲಿ ಬೇಡ ಅಂತ ಹೇಳೋದಿಲ್ಲ, ಈ ರೀತಿಯಾಗೆಲ್ಲ ಮಾಡೋದ. ಸೊ ಇಲ್ಲೆಲ್ಲ ಆದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಜೈಪುರಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂತಾರೆ. ಎಷ್ಟು ನಾಯಿಗಳನ್ನು ಸಾಯಿಸ್ತಾ ಇದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ತರ್ತಿದ್ದಾರೆ. ನೆಕ್ಸ್ಟ್ ಟೈಮು ಹೊರಗಡೆ ನೀವು ಮೀಟ್ ಫುಡ್ ತಿನ್ಬೇಕಾರೆ, ಮಾಂಸದ ಏನಾದ್ರೂ ತಿನ್ಬೇಕಾರೆ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನೀವೇನ್ ಅನ್ಕೊಂತೀರಾ, ನಾನು ಮಟನ್ ತಿಂತಿದ್ದೀನಿ, ನಾನು ಚಿಕನ್ ತಿಂತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತೀರಾ. ಆದ್ರೆ ರಿಯಾಲಿಟಿಯಲ್ಲಿ ನೋಡಿದ್ರೆ ನಮಗೆ ಗೊತ್ತಿಲ್ಲದೇನೆ ಇವರು ನಾಯಿ ಮಾಂಸನ ಸೇಲ್ ಮಾಡ್ತಿದ್ದಾರೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಬೋಟ್ ನಿರ್ಮಾಣದಲ್ಲಿ ಜೆನಿತ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಬಡ್ಸ್ನ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ 4000 ರೂಪಾಯಿಗೆ ಸಿಗ್ತಾ ಇದೆ. ಡಿಸೈನ್ ಮಾತ್ರ ಪ್ರೀಮಿಯಂ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಸ್ಕೈ ಬ್ಯಾಗ್ಸ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. 400 ರಿಂದ 500 ಮಧ್ಯದಲ್ಲಿ ಒಳ್ಳೊಳ್ಳೆ ಬ್ಯಾಗ್ಸ್ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು iPhone 14 ಪ್ಲಸ್ ನಾರ್ಮಲ್ ಆಗಿ ನೀವು ತಗೋಬೇಕು ಅಂದ್ರೆ ಹತ್ತತ್ರ 65,000 ಇರುತ್ತೆ. ಇವಾಗ ನಿಮಗೆ ಈ ಒಂದು ಮೊಬೈಲ್ 53,000ಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಮಟ್ಟಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 10,000 ಕಮ್ಮಿ ಆಗಿದೆ. ಈ ತರ ಹೊಸ ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಪ್ರತಿದಿನ ಎಷ್ಟೋ ಡೀಲ್ಸ್ ಇರುತ್ತೆ. ಅಷ್ಟೇ ಡೀಲ್ಸ್ ಅಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತಲ್ಲ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ನಿಮ್ಗೂ ಕೂಡ ದುಡ್ಡು ಉಳಿಯುತ್ತೆ. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಆಗಸ್ಟ್ 13ನೇ ತಾರೀಕು ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಹಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ ಫೋಲ್ಡ್ ಹಾಗೆ ಬಂದ್ಬಿಟ್ಟು ಬಡ್ಸ್ ನ ಕೂಡ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಬಡ್ಸ್ ಗೆ ಸಂಬಂಧಪಟ್ಟ ಕಲರ್ ಆಪ್ಷನ್ಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಗ್ರೀನ್ ಕಲರ್, ಬ್ಲಾಕ್ ಕಲರ್, ಪಿಂಕ್ ಕಲರ್ ಹಾಗೆ ಬಂದ್ಬಿಟ್ಟು ಸಿಮೆಂಟ್ ಕಲರ್, ಈ ರೀತಿಯಾಗಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಈ ಸಲ ಬಡ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ಕೇಸ್ ನೋಡೋದಕ್ಕೆ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಒಳಗಿರೋ ಬಡ್ ಏನಿರುತ್ತಲ್ಲ ಅದೊಂದು ಕಲರ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಇಮೇಜ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನಾವು ಕಿವಿಗೆ ಇಟ್ಕೊಂತೀವಲ್ಲ ಅದೊಂದು ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಕೇಸ್ ಎಲ್ಲ ನಿಮಗೆ ಆಸ್ ಯೂಶುವಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಬಡ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಕಂಪ್ನಿ ಬಡ್ಸಿಗೂ ಈ ಕಂಪ್ನಿ ಬಡ್ಸಿಗೂ ನಿಮಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಗೂಗಲ್ ಕಂಪ್ನಿಯವರು ಅವ್ರ ಲೆಗೆಸಿನ ಬಿಟ್ಕೊಡ್ತಾ ಇಲ್ಲ. ಡಿಸೈನ್ ಲೆಗೆಸಿ ಏನಿರುತ್ತಲ್ಲ ಅದನ್ನ ಮಾತ್ರ ಇವರು ಬಿಟ್ಕೊಡೋದಿಲ್ಲ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಯೂನಿಕ್ ಆಗಿರುತ್ತೆ. ಸೊ ನೋಡೋಣಂತೆ ಆಗಸ್ಟ್ 13ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.